ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟಿಫನ್ ಮುಗಿಸ್ಕೊಂಡೇನೆ. ಸೊ ಫೇಶ್ಗೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಐಟಮ್ಸನ್ನು ತೊಗೊಂಡಿದ್ದೀನಿ. ಇವಾಗ ಮನೆಯಲ್ಲಿರೋ ಐಟಮ್ಸನ್ನೇ ತೊಗೊಂಡು ನಾನು ಯಾವ ರೀತಿ ಮಾಡಬೇಕಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ವಾಚ್ ಮಾಡಿ ಏನೇನು ಐಟಮ್ಸ್ ಬೇಕಾಗುತ್ತೆ ಹಾಗೇನಾ ಅಂತ ಒಂದು ಸರಿ ವಾಚ್ ಮಾಡಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಸ್ವಲ್ಪನೇ ಎಲ್ಲ ಡಾಟ್ಸ್ ಎಲ್ಲ ಕಡಿಮೆ ಆಗಿದೆ. ನಾನೀಗ ವಾರಕ್ಕೆ 3 ಟೈಮ್ಸ್ ಏನು ಮಾಡಿದ್ದೀನಿ. ಹಾಗಾಗಿ ಫೇಶಿಯಲ್ ಮಾಡಿರೋದ್ರಿಂದ ತುಂಬಾ ಕಡಿಮೆ ಆಗಿದೆ ಡಾಟ್ಸ್ ಎಲ್ಲನ. ಹಾಗೆ ಬ್ಲ್ಯಾಕ್ಸ್ ಎಲ್ಲ ಹೋಗ್ತಾ ಇದೆ. ನಾನು ತುಂಬ ದಿನದಿಂದ ಮಾಡ್ತಾನೇ ಇದ್ದೀನಿ ಬ್ಲ್ಯಾಕ್ಸ್ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು. ಸ್ವಲ್ಪ ಇಲ್ಲಿರೋದೆಲ್ಲ ಹೋಗಿದೆ, ಇನ್ನೂ ಸ್ವಲ್ಪ ಇದೆಲ್ಲ ಜಾಸ್ತಿ ಆಗ್ತಾನೇ ಇದೆಯಲ್ವ, ಹಾಗಾಗಿ ಅದೆಲ್ಲ ಹೋಗಲಿ ಅಂತೇಳಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದೇನಕ್ಕೆ ಬಂದಿದೆ ಅಂತಂದರೆ, ನಾನು ಸ್ವಲ್ಪ ದಿನ ಸೋಪನ್ನು ಚೇಂಜ್ ಮಾಡಿದ್ದೆ. ನಾನು ಹಾಕ್ತಾ ಇರೋದು ಬೇರೆ, ಅದು ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಬೇರೆ ಯೂಸ್ ಮಾಡಿದೆ. ಹಾಗಾಗಿ ಸ್ವಲ್ಪ ಪಿಂಪಲ್ ಆಗಿ ನೋಡಿ, ಇಲ್ಲೊಂದು ಪಿಂಪಲ್ ಬಂತು. ಹಾಗಾಗಿ ಆ ಪಿಂಪಲ್ ಬಂದು ಈ ರೀತಿ ಸ್ಟಾರ್ಟ್ ಆಗಿದೆ. ಸೊ ಇದು ಕ್ಲಿಯರ್ ಆಗಬೇಕಂತಂದರೆ ನಾನು ಏನೇ ಐಟಮ್ಸ ಯೂಸ್ ಮಾಡ್ತೀನಿ ಅದನ್ನು ನೀವು ಕೂಡ ಯೂಸ್ ಮಾಡ್ಬೋದು, ಮನೇಲಿರೋ ಅಂಥದ್ದೇ ಐಟಮ್ಸು. ಓಕೆ ಫ್ರೆಂಡ್ಸ್, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್. ಇವಾಗ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲು ಅರಿಶಿಣದ ಪುಡಿನ ತೊಗೊಂಡಿದ್ದೀನಿ. ಸೊ ಇದನ್ನಾದರೂ ತೊಗೋಬೋದು, ಮತ್ತು ಬೇರೆ ಇನ್ನೊಂದು ಥರ ಫೇಸ್ಗೆ ಆಯಿಲ್ ಮಾಡೋಂಥದ್ದು ಅಪ್ಲೈ ಮಾಡೋಂಥದ್ದು ಬರುತ್ತೆ, ಅದನ್ನು ಕೂಡ ತೊಗೋಬೋದು. ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ಇದು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತೀನಿ, ನೀರೇನು ಯೂಸ್ ಮಾಡ್ತಾಯಿಲ್ಲ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಪೌಡ್ರೆಲ್ಲ ಮಿಕ್ಸ್ ಆಗಬೇಕು. ಈ ರೀತಿ ಗಂಟೆಲ್ಲ ಹೋಗೋಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಫೇಸ್ಗೆ ನಾನು ಅಪ್ಲೈ ಮಾಡಿ ಸ್ವಲ್ಪ ಹಾಗೆಯೇ ಮಸಾಜ್ ಕೊಡ್ತೀನಿ. ಹೇಗಾಗುತ್ತೆ ಅಂತ ನೀವೇ ಫಾಲೋ ಮಾಡಿ. ಇಷ್ಟು ತಗೊಂಡ್ರೆ ತುಂಬ ಚೆನ್ನಾಗಿ ಆ ಫೇಸು ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ, ಡಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ಕೂಡ ಮನೇಲಿ ಯೂಸ್ ಮಾಡ್ಕೋಬೋದು. ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಅಡುಗೆ ಅರಿಶಿನ ತಗೊಂಡು ಈ ರೀತಿ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು ಫೇಸ್ಗೆ. ಸೊ ಬ್ಲ್ಯಾಕ್ ಮಾರ್ಕ್ಸು ಮತ್ತು ಒಂದೇ ದಿನ ಮದುವೆ ಟೈಮಲ್ಲಿ ಏನಾದರೂ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದರೂ ಕೂಡ ಇದನ್ನು ಹಾಕ್ಕೊಂಡು ಅಪ್ಲೈ ಮಾಡಿದ್ರೆ ಒನ್ ಡೇನಲ್ಲೇ ಪ್ರಿಪೇರ್ ಆಗುತ್ತೆ. ಸೊ ಇವಾಗ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಅಪ್ಲೈ ಮಾಡ್ತೀನಿ ನಾನು, ಯಾವ ರೀತಿ ರೆಡಿಯಾಗುತ್ತೆ ಅಂತ ನೋಡಿ. ಫೇಸ್ ಎಲ್ಲನ ಸ್ವಲ್ಪ ಕಲರ್ ಇದೆಯಲ್ವ, ಹಾಗೆ ಇದೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನನಗೆ ಒಂದು ಸ್ವಲ್ಪ ವಾರಕ್ಕೆ 2 ಸಾರಿ 3 ಸಾರಿನ ಅಪ್ಲೈ ಮಾಡ್ತಾ ಹೋಗ್ತೀನಿ. ನಿಮಗೆ ನಾನು ಯೂಸ್ ಮಾಡೋಂಥದ್ದು ಏನೇನಿದೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ, ದಿನ ಒಂದೊಂದು. ಹಾಗೆ ವಾಚ್ ಮಾಡಿ ನೋಡಿ, ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆನೂ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹೀಗೆ ಹಣೆ ಭಾಗಕ್ಕೂ ತೊಗೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಮಾಡ್ಕೋಬಾರ್ದು, ಹೀಗೆ ಸ್ವಲ್ಪ ಮೀಡಿಯಮ್ ಇದರಲ್ಲಿರಬೇಕು. ನೋಡಿ, ಚೆನ್ನಾಗಿ ಅಪ್ಲೈ ಆಯ್ತು ಎಲ್ಲ ಕಡೆನೂ. ಕಣ್ಣಿನ ಭಾಗಕ್ಕೆ ನೋಡ್ಕೊಂಡು ಹುಷಾರಾಗಿ ಅಪ್ಲೈ ಮಾಡ್ಕೋಬೇಕು ನಾವು. ಹಾಲು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಸೊ ಬೇರೆ ಏನು ಹಾಕಿದರೆ ನೀರು ಹಾಕೋಂಗಿಲ್ಲ. ಸೊ ರೋಸ್ ವಾಟರ್ ಇದ್ದರೆ ಹಾಕ್ಬೋದು. ಈ ರೀತಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಮದುವೆ ಫಂಕ್ಷನ್ ಏನಾದರೂ ಇತ್ತು ಅಂತಂದರೆ, ಮತ್ತು ಹೊರಗಡೆ ಏನಾದರೂ ಫಂಕ್ಷನ್ ಫ್ಯಾಮಿಲಿಲಿ ಇತ್ತು ಅಂದರೆ ಅರ್ಜೆಂಟಿಗೆ ಈ ಥರ ಫೇಸ್ಗೆ ಅಪ್ಲೈ ಕೊಟ್ಟು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಒನ್ ಡೇನಲ್ಲೇ ನಿಮ್ಮ ಫೇಸು ಸ್ವಲ್ಪ ಪರ್ಫೆಕ್ಟಾಗಿ ಕಲರ್ ಕಾಣಿಸುತ್ತೆ. ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇರಲ್ಲ, ಮನೇಲೇ ಈ ರೀತಿ ಪ್ರಿಪೇರ್ ಮಾಡ್ಕೋಬೋದು. ನಾನೇನಾದರೂ ಫಂಕ್ಷನ್ ಎಲ್ಲ ಇತ್ತು ಅಂತಂದರೆ ಸಡನ್ನಾಗಿ ಸೊ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಅಂತೇಳಿ ಇದೇ ರೀತಿ ಮಾಡ್ಕೊತಾ ಇರ್ತೀನಿ. ಅವಾಗವಾಗಲೇ ಈ ರೀತಿ ಮಾಡಿಕೊಂಡ್ರೆ ಫೇಸು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸ್ವಲ್ಪ ಸ್ಮೂತಾಗಿ ಈ ರೀತಿ ಮಸಾಜ್ ಮಾಡ್ಕೊತಾ ಇರಬೇಕು ಎಲ್ಲ ಕಡೆನೂ. ಸ್ವಲ್ಪ ನೆಕ್ಕಿಗೆಲ್ಲನೂ ಹಾಕೋಬೋದು. ನಾನು ಕಣ್ಣಿನ ಭಾಗಕ್ಕೆ ಜಾಸ್ತಿ ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಕಣ್ಣೊಳಗಡೆ ಎಲ್ಲ ಸೇರುತ್ತೆ ಅಂತೇಳಿ ಇಷ್ಟು ಮಾತ್ರನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಈ ರೀತಿ ಸ್ಮೂತಾಗಿ ಸ್ಕ್ರಬ್ ಮಾಡಿಕೊಂಡ್ರೆ, ಸ್ವಲ್ಪ ಅಂದರೆ ಸ್ಕ್ರಬ್ ಅಂದರೆ ಈ ಥರ ಮಸಾಜ್ ಕೊಡ್ತಾಯಿದ್ರೆ ಫೇಸ್ ಸ್ವಲ್ಪ ಚೆನ್ನಾಗಿ
ಗ್ಲೋ ಬರುತ್ತೆ. ನಾನು ಫೇಸ್ ವಾಶ್ ಕೂಡ ಮಾಡಿಸ್ತೀನಿ ಬ್ಯೂಟಿ ಪಾರ್ಲರಲ್ಲಿ. ಸೊ ಏನಂತಂದರೆ ಹೋಗೋದಕ್ಕಾಗಲ್ಲ, ಮಕ್ಕಳಿರೋದ್ರಿಂದ ಯಾವಾಗಲೂ ಹೋಗೋದಕ್ಕಾಗಲ್ಲ. ಒಂದು ಹಬ್ಬ ಏನಾದರೂ ಬರುತ್ತಲ್ಲ 4 ತಿಂಗಳಿಗೆ 5 ತಿಂಗಳಿಗೆ ಹೀಗೆ ಹೋಗ್ತಾ ಇರ್ತೀನಿ. ಮಿಕ್ಕಿ ಟೈಮಲ್ಲಿ ಮನೇಲೇ ಅರ್ಜೆಂಟಲ್ಲಿ ಈ ರೀತಿ ಮಾಡ್ಕೋಬೋದು. ಈಗ ನಮ್ಮ ಪಾಪ ಮಲ್ಕೊಂಡಿದ್ದಾನೆ, ಸೊ ಕೆಲಸ ಏನಿರಲ್ಲ ಅಂಥ ಟೈಮಲ್ಲಿ ನಾನು ಈ ರೀತಿ ಫೇಸ್ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಫೇಸ್ ಮಸಾಜ್ ಎಲ್ಲ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ನನ್ನ ಫೇಸು ಫುಲ್ಲು ಸ್ವಲ್ಪ ಗ್ಲೋ ಬರ್ತಾಯಿದೆ, ಚೆನ್ನಾಗಿ ಡಾರ್ಕ್ಸ್ ಎಲ್ಲ ಹೋಗ್ತಾ ಇದೆ. ಅಂದರೆ ನನ್ನ ಬ್ಲಾಕ್ ಇಷ್ಟೊಂದು ಡಾರ್ಕ್ಸ್ ಎಲ್ಲ ಬಂದಿರಲಿಲ್ಲ. ಪ್ರೆಗ್ನೆಂಟಿ ಟೈಮಲ್ಲಿ ಇದು ಬರ್ತಾ ಇರ್ತೈತಿ. ಅಂದರೆ ಕೆಲವರು ಹೇಳ್ತಾ ಇರ್ತಾರೆ ಹಾಗಂತ, ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ. ನಾನು ಹೊರಗಡೆ ಎಲ್ಲೂ ಓಡಾಡಿಲ್ಲ ಬಿಸಿಲಲ್ಲಿ, ಆದ್ರೂ ಬರುತ್ತೆ. ಆಗ ಹೇಳ್ತಿರ್ತಾರಲ್ಲ ಪ್ರೆಗ್ನೆಂಟಲ್ಲಿ ಬಂದೇ ಬರುತ್ತೆ ಪಿಗ್ಮೆಂಟೇಷನ್ ಅಂತ ಹೇಳಿ, ಹಾಗಾಗಿ ಬರುತ್ತೆ. ಮತ್ತು ಹೋಗಿರುತ್ತೆ, ಅದು ಸಡನ್ನಾಗಿ ಹೋಗಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು ನಾವು. ಸಡನ್ನಾಗಿ ಹೋಗಲಿ ಅಂತ ನಾವು ಫೇಸ್ನ ಹಾಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ಯಾವಾಗ ಹೋಗುತ್ತೆ ಅಂತ ಸ್ವಲ್ಪ ನಾವು ಕಾಯಬೇಕು. ಅದಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಯೂಸ್ ಮಾಡ್ಕೊತ ಹೋಗಬೇಕು. ಬೇರೆ ಏನು ಸಿಗುತ್ತೋ ಅದನ್ನೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಫೇಸ್ಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ಮಾತ್ರ ಅಪ್ಲೈ ಮಾಡಬೇಕು. ಕೆಲವೊಂದು ಮಾರ್ಕೆಟಲ್ಲೆಲ್ಲ ಕ್ರೀಮ್ಸ್ ಎಲ್ಲ ಬಂದಿದೆ, ಕೆಲವ್ರಿಗೆ ಉಪಯೋಗ ಆಗುತ್ತೆ, ಕೆಲವ್ರಿಗೆ ಉಪಯೋಗ ಆಗಲ್ಲ. ಯಾಕಂದರೆ ಅದು ಫೇಸ್ಗೆ ಸೆಟ್ ಆಗಬೇಕಲ್ಲ, ಹಾಗಾಗಿ ಪಿಂಪಲ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆ ಹಚ್ಕೊಂಡ್ರೆ ಹೋಗಿರುತ್ತೆ. ಸೊ ನಾನು ಯಾವತ್ತೂ ಕ್ರೀಮನ್ನು ಯೂಸ್ ಮಾಡಿಲ್ಲ. ನೋಡೋಣ, ಏನಾದರೂ ಮುಂದಕ್ಕೆ ಏನಾದರೂ ಯೂಸ್ ಮಾಡಿದರೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ಏನಾದರೂ ಕ್ರೀಮ್ ಏನಾದರೂ ಯೂಸ್ ಮಾಡಿದ್ರೆ. ಸೊ ಇವಾಗ ಮನೇಲಿ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಸೊ ಇವಾಗ ಒಂದು 10 ಮಿನಿಟ್ಸ್ ಹಾಗೆ ಬಿಡ್ತೀನಿ, ಆಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ. ಫ್ರೆಂಡ್ಸ್, ನನ್ನ ಫೇಸ್ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನನಗೆ ಈ ಥರ ಮುಟ್ಕೊಳ್ಳೋದಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ನೀವು ಕೂಡ ಈ ಥರನೇ ರೆಡಿಯಾಗಿ ಮೇಕಪ್ ಮಾಡ್ಕೋಬೇಕು ಅಂತ ಅಂದರೆ, ಮದುವೆ ಫಂಕ್ಷನ್ಗಳಿಗೆ ಅಥವಾ ಹಬ್ಬಗಳಲ್ಲಿ ಏನಾರು ಫಂಕ್ಷನ್ಗೆಲ್ಲ ರೆಡಿಯಾಗಬೇಕು ಅಂತ ಅಂದರೆ ಈ ರೀತಿ ಫೇಸ್ಗೆ ಒಂದು ಸಾರಿ ಮಸಾಜ್ ಮಾಡ್ಕೊಳ್ಳಿ. ಮನೇಲಿರೋ ಏನಿದೆಯೋ ಅದರಲ್ಲಿ ಉಪಯೋಗಿಸ್ಕೊಂಡು, ನಾನಿವಾಗ ಅರಿಶಿನ ತಗೊಂಡು ಅಡುಗೆ ಅರಿಶಿನದಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ತೋರಿಸಿದ್ದೀನಿ. ನೀವು ಕೂಡ ಈ ರೀತಿ ಮಾಡಿಕೊಂಡು ಮಸಾಜ್ ಕೊಟ್ಕೋಬೋದು. ಸೊ ತುಂಬ ಚೆನ್ನಾಗಿ ಫೇಸು ಗ್ಲೋ ಬರುತ್ತೆ ಫ್ರೆಂಡ್ಸ್. ಇವಾಗ ಫೇಶಿಯಲ್ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಮಾಡಬೇಕಾಗಿತ್ತು, ಹಾಗಾಗಿ ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ ಒಂದ್ಸರಿ ತೋರಿಸ್ತೀನಿ. ಹಾಗೆ ವಾಚ್ ಮಾಡಿ. ಇವಾಗ ರೆಡಿ ಮಾಡ್ಕೊಂಡಿದ್ದೆ, ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡೋದೊಂದೇ ಇರೋದು. ಸೊ ನಮ್ಮ ಪಾಪು ಇರೋದ್ರಿಂದ ಒಳಗಡೆ ಬರ್ತಾನೆ ಅಂತೇಳಿ ಯಾವಾಗಲೂ ಡೋರ್ ಹಾಕ್ತಾನೆ ಇರಬೇಕು. ಈ ರೀತಿ ರೆಡಿಯಾಗಿದೆ. ಸ್ವಲ್ಪ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇವಾಗ ಪೂಜೆ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನಮ್ಮ ಪಾಪು ತಗೊತಾನಿದ್ದೆ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ. ಕುಂಕುಮದ್ದು ಏನಿರುತ್ತೋ ಎಲ್ಲೂ ಇಡೋಂಗಿಲ್ಲ ಇಲ್ಲಿ ಕೆಳಗಡೆ. ಇನ್ನು ನನ್ನ ಮಕ್ಕಳು ಉಂಡಿ ಬಾಕ್ಸ್ ಇಟ್ಕೊಂಡಿದ್ದಾರೆ, ಮೂರು ಜನಕ್ಕೂ ಒಂದೊಂದು ಅಂತೇಳಿ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಇವಾಗ ನಾನಿವಾಗ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.